ಟಿಟಿರವರ ಪ್ರಶ್ನೋತ್ತರಗಳು ದಯಮಾಡಿ ನೇರವಾಗಿ ಪ್ರಶ್ನೆ ಕೇಳಬೇಕು, ಉತ್ತರವನ್ನು ನೇರವಾಗಿ ಹೇಳಬೇಕು ಸಚಿವರು. ಮಾನ್ಯ ಸಭಾಪತಿಗಳೇ, 11:45 ಗುರುತಿನ ಪ್ರಶ್ನೆ 14 ಮಾನ್ಯ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸಚಿವರು ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿ ರವಿ ಅವರು. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ ಪ್ರಶ್ನೆ BPL ಪಡಿತದಾರರಿಗೆ ವಿತರಿಸತಕ್ಕಂಥ ಅನ್ನಭಾಗ್ಯ ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಣೆ ಮಾಡಿ ಹೊರದೇಶಗಳಿಗೆ ರಾಜ್ಯಗಳಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ? ದಾಖಲಾದ ಪ್ರಕರಣದಲ್ಲಿ ಎಷ್ಟು ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಳ್ಳಲಾಗಿದೆ, ಎಷ್ಟು ವಾಹನಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ಯಾರ್ಯಾರ ಮೇಲೆ ಮೊಕದ್ದಮೆ ದಾಖಲಿಸಿದಿರಿ? ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟದ ಪ್ರಕರಣ ತನಿಖೆಗೆ ಸರ್ಕಾರ ಆದೇಶ ನೀಡಿದೆಯೇ? ಈ ಪ್ರಕರಣಗಳಲ್ಲಿ ಎಷ್ಟು ಜನರನ್ನು ಬಂಧಿಸಲಾಗಿದೆ? ಹೂಡಿರುವ ಪ್ರಕರಣಗಳು ಯಾವುವು? ಅಕ್ರಮದಲ್ಲಿ ಶಾಮೀಲಾಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ಕೈಗೊಂಡಿರ್ತಕ್ಕಂಥ ಕ್ರಮ ಏನು? ಅಕ್ರಮ ಅಕ್ಕಿ ಸಾಗಾಣಿಕೆಯ ದಂಧೆಕೋರರಿಂದ ಕೊಲೆಯಾದ ಮತ್ತು ಹಲ್ಲೆಗೊಳಗಾದವರ ವಿವರ ನೀಡುವುದು. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? ಮಾನ್ಯ ಸಭಾಪತಿ 2025-26 485 ಪ್ರಕರಣಗಳನ್ನು ದಾಖಲೆ ಮಾಡಿದೆ. 461 FIR ಹಾಕಿದ್ದೀವಿ. 570 ಜನ ಬಂಧಿಸಲಾಗಿದೆ. 29,603 ಕ್ವಿಂಟಾಲ್ ಅಕ್ಕಿಯನ್ನು ವಶಪಡಿಸಿಕೊಂಡಿದೆ. 314 ವಾಹನ ಜಪ್ತಿಯಾಗಿದೆ. ಯಾದಗಿರಿ ಕೇಸಲ್ಲಿ CIDಗೆ ಹೊಂದಿಸಿದ್ದೀವಿ. ಕೊಪ್ಪಳ ಗೋದಾಮ್ ನಡೆದಂಥ ಸುಮಾರು 330 ಕ್ವಿಂಟಾಲ್ ವಶಪಡಿಸಿಕೊಳ್ಳಲಾಗಿದೆ. FIR ಅನ್ನು ದಾಖಲೆ ಮಾಡಿದೆ. ಬಾಗಲಕೋಟೆಯಲ್ಲಿ FIR ಆಗಿದೆ. ಅಲ್ಲಿ ಆದಂಥ ಘಟನೆಯಲ್ಲಿ ಒಬ್ಬ ಪತ್ರಕರ್ತನಿಗೆ ಕೊಲೆ ಆಗಿದೆ. ಅದರ ಬಗ್ಗೆ ಈಗಾಗಲೇ ನಾವು ಶ್ರೀ ಬಸವರಾಜ ರಾಮಪ್ಪ ಕಾನಗೊಂಡ ಅಲಗೂರು ಇವರ ಬನಹಟ್ಟಿಯಿಂದ ಜಮಖಂಡಿ ಕಡೆಗೆ TVS ಸ್ಕೂಟರ್ ನಂಬರ್ KA 48X 9550ರಲ್ಲಿ ತೆರಳುವಾಗ ಅಪಘಾತ ಪಡಿಸಿ ತೀವ್ರ ಸ್ವರೂಪದ ಗಾಯ ಪೆಟ್ಟುಪಡಿಸಿ ಸ್ಥಳದಲ್ಲಿ ಹತ್ಯೆ ಮಾಡಿರುವ ಬಗ್ಗೆ ಮೃತನ ಹೆಂಡತಿಯಾದ ಶ್ರೀಮತಿ ರಾಜಶ್ರೀ ಬಿ ಕಾನಗೊಂಡ ಇವರು ಜಮಖಂಡಿ ಗ್ರಾಮೀಣ ಠಾಣೆಯಲ್ಲಿ FIR ದಾಖಲು ಮಾಡಿದ್ದಾರೆ. ಪ್ರಕರಣ ದಾಖಲಿಸಿದ್ದು ಪ್ರಸ್ತುತ ಸದರಿ ಪ್ರಕರಣವು ವಿಚಾರಣೆಯ ಹಂತದಲ್ಲಿರುತ್ತದೆ. ಸಾರ್ವಜನಿಕ ವಿತರಣೆ ಪದ್ಧತಿಯ ಅಕ್ಕಿ ಅಕ್ರಮ ದಾಸ್ತಾನು ಮತ್ತು ಕಾಳಸಂತೆಯಲ್ಲಿ ಮಾರಾಟಕ್ಕೆ ಕಡಿವಾಣ ಹಾಕಲು ಈ ಕೆಳಕಂಡ ಕ್ರಮಗಳನ್ನು ತೆಗೆದುಕೊಂಡಿದೆ. ಅಕ್ರಮವಾಗಿ ಪಡಿತರ ಅಕ್ಕಿ ಸಂಗ್ರಹಣೆ ಮತ್ತು ಮಾರಾಟಕ್ಕೆ ಕಡಿವಾಣ ಹಾಕಲು ಇಲಾಖೆಯ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹಕ ಸಿಬ್ಬಂದಿ ಕಾಲಕಾಲಕ್ಕೆ ಮೇಲ್ವಿಚಾರಣೆ ಮಾಡುವಂತೆ ನಿರ್ದೇಶನ ನೀಡಿ ಅಗತ್ಯ ವಸ್ತುಗಳ ಕಾಯ್ದೆ 1955 ಅಡಿ ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿದೆ. ಮತ್ತು ನೀವು ಹೇಳಿ ಬಾಯಲ್ಲಿ ಉತ್ತರಕ್ಕೆ ಹೋಗಿದ್ದೀವಿ, ನಿಮ್ಗೆ ಹೇಳಿ ಹಾಗೆ ಹೇಳಿದ್ದೀನಿ ಸಲ ರವಿ ಇನ್ನೇನಂದ್ರೆ ಕೇಳಿ. ಮಾನ್ಯ ಸಭಾಪತಿಗಳೇ, ಇವ್ರು ಕೊಟ್ಟಿರೋ ಉತ್ತರ ಗಮನಿಸಿದಾಗ ಇಡೀ ಹಗರಣ ರಾಜ್ಯವ್ಯಾಪಿ ವ್ಯಾಪಿಸಿರೋದು ಕಂಡು ಬರುತ್ತೆ. ಇವರೇ ಕೊಟ್ಟಿರೋ ಉತ್ತರದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಅಕ್ರಮ ವ್ಯಾಪಿಸಿರೋದು ಕಂಡು ಬರುತ್ತೆ. ಮತ್ತು ಮಾಹಿತಿ ಇರೋದೇನು ಅಂದರೆ, ಸಿಂಗಾಪುರದಲ್ಲಿ ಇದೇ ಪಾಲಿಸ್ ಮಾಡಿ ಈ ಅಕ್ಕಿಯನ್ನು 25 kg 8,000 ರೂಪಾಯಿ ಮಾರಾಟ ಮಾಡ್ತಾರಂತೆ. ದುಬೈನಲ್ಲಿ 10 kg ಅಕ್ಕಿಗೆ 15,500 ರೂಪಾಯಿ ಮಾರಾಟ ಮಾಡ್ತಾರಂತೆ, ಅಂದರೆ 150 ರೂಪಾಯಿ kg. ಅಲ್ಲಿಗೆ ನಾವು ಯಾರಿಗೆ ಬಡವರಿಗೆ ಅನ್ನಭಾಗ್ಯ ಅಂತ ಕೊಡ್ತೇವೆ, ಅವ್ರಿಗೆ ಬಡವರಿಗೆ ತಲುಪ್ತಾ ಇಲ್ಲ ಅಥವಾ ಬಡವರಿಗೆ ಬೇಕಾಗಿಲ್ಲ. ಇದರೊಳಗಡೆ ಅಧಿಕಾರಿಗಳು ಶಾಮೀಲಾಗಿರೋದು ನೀವೇ ಹೇಳಿರೋ ಪ್ರಕಾರ TAPCMS ಇಂದಲೇ ಗೋಡಾನಿಗೆ ಬರೋಕ್ಕಿಂತ ಮುಂಚೆನೇ ಮಾಯವಾಗಿದೆ ಕ್ವಿಂಟಾಲ್ ಗಟ್ಟಲೆ ಅಕ್ಕಿ ಅಂಥೇಳಿ ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. FIR ನನ್ನ ಹತ್ರ ಒಂದು ಮಾಹಿತಿ ತಗೊಂಡ್ರ ಪ್ರಕಾರ ಒಂದೊಂದು ಜಿಲ್ಲೆನಲ್ಲೇ 30-40 FIRಗಳು ದಾಖಲಾಗಿದೆ. ಅಲ್ಲಿಗೆ ಇದರ ಆಳ ಅಗಲ ಭಾಳ ವ್ಯಾಪಕವಾಗಿದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇರೋದು ಕಂಡು ಬರ್ತಾ ಇದೆ. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಅಗತ್ಯ ಇದೆ ಅಂತ ಕಂಡು ಬರ್ತಾ ಇದೆ. ಯಾವುದೋ ಒಂದು ಪ್ರಕರಣ ಆದರೆ ಇಂಡಿವಿಜುವಲ್ ಇನ್ಸಿಡೆಂಟು ಯಾರೋ ಒಬ್ಬ ಮೋಸ ಮಾಡಿದ್ದಾನೆ ಅಂತ ಅನ್ಕೋಬೋದು. 100 ಪ್ರಕರಣಗಳು ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇದು ಆಳ ಅಗಲ ಮತ್ತು ರಾಜ್ಯವ್ಯಾಪಿ ಅಥವಾ ಅಂತಾರಾಜ್ಯ ಮಟ್ಟದಲ್ಲೇ ಇದರ ಜಾಲ ಇರಬಹುದು. ಹಾಗಾಗಿ ಇದರ ಸಮಗ್ರ ತನಿಖೆಗೆ SIT ರಚನೆ ಮಾಡುವ ಯೋಚನೆ ಏನಾದರೂ ಸರ್ಕಾರ ಮಾಡಿದೆಯಾ? ಮತ್ತು ಇದಕ್ಕೆ ಕಠಿಣ ಕಾಯ್ದೆಯನ್ನು ತಂದು ಇದರ ದುರುಪಯೋಗ ತಡೆಯೋದಕ್ಕೆ ಏನಾದ್ರು ಕಠಿಣ ಕಾಯ್ದೆ ತರುವಂಥ ಉದ್ದೇಶ ಸರ್ಕಾರಕ್ಕೆ ಇದೆಯಾ? ಹೇಗೆ ಇದನ್ನು ನಿಯಂತ್ರಿಸ್ತೀರಿ? ಈಗ ನೀವೇ ಹೇಳಿದ್ರಿ, ಒಪ್ಕೊಂಡಿದ್ದೀರಿ ವೈಫಲ್ಯ, ನಿಯಂತ್ರಣ ಹೇಗೆ ಮಾಡ್ತೀರಿ? ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಸಂಪೂರ್ಣ ಅಧಿಕಾರ ಡೆಪ್ಟಿ ಕಮಿಷನರ್ಗಿದೆ. ಅವರೆಲ್ಲ ಆಕ್ಷನ್ ತಗೊಳ್ತಾರೆ. ಅದರಿಂದನೇ ಇಷ್ಟೊಂದು ಎನ್ಕ್ವೈರಿ ಆಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಒದಗಿಸಿದ್ದೀವಿ. ಸುಮಾರು 3-4 ಜನ ಈ ಹತ್ಯೆ ಆಗಿರೋ ಕೇಸಲ್ಲಿ ಬಾಗಲಕೋಟೆಯಲ್ಲಿ ಅರೆಸ್ಟ್ ಕೂಡ ಮಾಡಿದ್ದೀವಿ. ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ನಾವು ಸರ್ಕಾರ ಒಂದು ಪ್ರಣಾಳಿಕೆಯಲ್ಲಿ ನಮ್ಮ ಪಾರ್ಟಿ 5 kg 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ನುಡಿದಂತೆ ನಡೆದು 10 kg ಅಕ್ಕಿ ಕೊಡ್ತೀವಿ. ಸ್ವಲ್ಪ ಅಕ್ಕಿ ಉಪಯೋಗಿಸೋದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕಡಿಮೆ, ಅದಕ್ಕೆ
ಸ್ವಲ್ಪ ಬೇರೆ ಕಡೆ ಮಾರಾಟ ಆಗೋದಕ್ಕೆ ಅವಕಾಶ ಆಯಿತು ಅನ್ನೋ ದೃಷ್ಟಿಯಿಂದ ಒಂದು ಹೊಸ ಚಿಂತನೆಯನ್ನು ಮಾಡಿ ಅದಕ್ಕೆ ಬದಲಾಗಿ ಎಣ್ಣೆ, ಕಾಳು, ಉಪ್ಪು, ಸಕ್ಕರೆ ಕೊಟ್ಟು ಅದರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮಕ್ಕಳಿಗೆ ಮತ್ತು ಕುಟುಂಬಕ್ಕೆ ಕೊಡೋಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಇಂದಿರಾ ಕಿಟ್ ಕೊಡಬೇಕಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ. ಬಹುತೇಕ ಜನವರಿ ಸಾಧ್ಯವಾದರೆ ಜನವರಿಯಲ್ಲಿ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡಿ ಪೌಷ್ಟಿಕ ಆಹಾರ ಕೊಡುವುದರಿಂದ ಅಕ್ಕಿಯನ್ನು ಏನು ದುರ್ಬಳಕೆ ಆಗ್ತಿತ್ತು ಅದನ್ನು ತಡೆಗಟ್ಟಕ್ಕೂ ಆಗ್ತದೆ, ಪೌಷ್ಟಿಕ ಆಹಾರವನ್ನು ಕೊಟ್ಟಕ್ಕಾಗುತ್ತೆ. ಈ ಕೆಲಸ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಸಭಾಪತಿಗಳೇ, ನಾನು ಕೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿ ಕಾಯ್ದೆಯನ್ನು ತಂದು ಈಗ ಅಕ್ರಮ ನಿರಂತರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಜಾಲ ವ್ಯಾಪಕವಾಗಿದೆ. ಅದನ್ನು ತಡೆಗಟ್ಟೋದಕ್ಕೆ ಈಗಿರುವ ಕಾಯ್ದೆಯಲ್ಲಿ ಸಾಕಾಗ್ತಿಲ್ಲ. ಯಾರು ಅಪರಾಧ ಮಾಡ್ತಾರೆ ಅವರ ಆಸ್ತಿ ಮುಟ್ಗೋಲು ಹಾಕಬೇಕು, ಸರ್ಕಾರಿ ಅಧಿಕಾರಿಗಳೇ ಶಾಮೀಲಾಗಿದ್ದರೆ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಂಥ ಕಠಿಣ ಕ್ರಮ ತಗೊಂಡ್ರೆ ಮಾತ್ರ ಸಾಧ್ಯ. ಅಕಸ್ಮಾತು ಯಾರು ಫಲಾನುಭವಿಗಳಿದ್ದಾರೆ ಅವರೇ ಮಾರಾಟ ಮಾಡ್ತಾ ಇದ್ರೆ ಅವರಿಗೆ ಅದು ಬೇಕಾಗಿಲ್ಲ ಅಂತಾಯ್ತು. ಅವರ ಅದ್ರ ಬಗ್ಗೆ ಒಂದು ಪರಿಶೀಲನೆ ನಡೆಸಬೇಕಲ್ಲ. ಅಗತ್ಯ ಇಲ್ಲದೆ ಇದ್ರೂ ನಾವು ಕೊಡ್ತಾ ಇದ್ದೀವಿ ಅಂತ ಅನಿಸಿದ್ರೆ ನಾವೇ ದುರುಪಯೋಗಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಿದ್ರೆ ಅದಕ್ಕೇನು ಪರಿಹಾರ? ಅದಕ್ಕೆ ಆ ರೀತಿ ಏನಾದ್ರು ವಿಶೇಷ ಕಾಯ್ದೆಯನ್ನು ತರುವ ಉದ್ದೇಶ ಇದೆಯಾ? ಮತ್ತು SIT ರಚನೆ ಮಾಡ್ತೀರಾ? SIT ಅವಶ್ಯಕತೆ ಇಲ್ಲ. ಇರುವ ಕಾನೂನು ಕ್ರಮ ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದೀವಿ. 90% ಜನ ಬೇಳೆ ಎಣ್ಣೆ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಜಾರಿ ಮಾಡಿದ್ವಿ. ಬಹುತೇಕ ಇನ್ನು ಅಂತೂ ಅಕ್ಕಿ ಮಾರಾಟ ಮಾಡುವಂಥದ್ದು ಆಗಲ್ಲ. ಅಲ್ಲ, ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರಾ? ಅಕ್ಕಿ ಬದಲಿಗೆ ಬೇಳೆ ಎಣ್ಣೆ ಕೊಡ್ತೀರೋ ಅಥವಾ ಅಕ್ಕಿಯನ್ನು ಸೇರಿಸಿ ಬೇಳೆ ಎಣ್ಣೆ ಕೊಡ್ತೀರೋ? ಯಾದಗಿರಿಯಲ್ಲಿ ಇದೇ ಕೇಸು ವಿಷಯದಲ್ಲಿ ನಾವು CIDಗೆ ಇದು ಮಾಡಿದ್ದೀವಿ. ನೀವು ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಆಕ್ಷನ್ ತಗೊಳ್ಳೋದ್ರಲ್ಲಿ ಏನು ಮುಚ್ಚಮರಿಲ್ಲ. ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿದ್ದೆ. ಸರ್ಕಾರ ಅದರಲ್ಲಿ ವಿಫಲವಾಗಿಲ್ಲ. ನಾವು ಸರಿಯಾದಂಥ ರೀತಿಯಲ್ಲಿ ಮಾಡೋದಕ್ಕೆ ಇಷ್ಟು ಜನ ಮೇಲೆ ಆಕ್ಷನ್ ತಗೊಳ್ಳೋಕ್ಕಾಗಿದೆ. ಅಧಿಕಾರಿಗಳ ಮೇಲೆ ಸಸ್ಪೆಂಡ್ ಮಾಡಿದ್ದೀವಿ, ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ವಿ. ಸರ್ಕಾರ ಕರೆಕ್ಟಾಗಿ ಕೆಲಸ ಮಾಡಿ ನೀವು ಹಾಕಿರೋ ಹೇಳಿರೋ ಪ್ರಕಾರ ನೀವು ಹೇಳಿರೋ ಪ್ರಕಾರ ಸ್ವಲ್ಪ ಹೇಳ್ಬಿಡ್ಲಿ, ಇಲ್ಲಿ ಭಾಷಣ ಹೊಡೆಯೋದ್ರಿಂದ ಆಗಲ್ಲ. ಮಾಡ್ತೀರಿ ನೀವು ಅವ್ರಿಗೆ ಅನೇಬಲ್ ಟು ಆನ್ಸರ್. ಇಲ್ಲ ಸಭಾಪತಿಗಳೇ ಹೇಳ್ತಾ ಇದ್ರು ಪ್ರಕರಣದಲ್ಲಿ A1, A2, A3 ಯಾರು ಅಂತ ಒಂದೇ ವಿಷಯ ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವ್ಯಾಪ್ಸಿದೆ ಇದು ಜಾಲ. ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈಗ ನಿಮ್ಗೆ ನೀವು ಒಬ್ಬರೇ ಇಲ್ಲ ಇಲ್ಲಿ ಉತ್ತರವನ್ನು ಹೇಳಿದ್ದಾರೆ ಸಭಾಪತಿಗಳೇ. ಅವ್ರು ಕೊಟ್ಟ ಉತ್ತರ ಅವ್ರಿಗೆ ಸಮಾಧಾನ ಇದೆಯಾ? ನಾಳೆಯಿಂದ ಅಕ್ರಮ ನಡೆಯಲ್ವಾ? ನಾಳೆ ಯಾವುದೇ ಪ್ರಕರಣ ಬರಲ್ವಾ? ನೀವು ಅವ್ರ ಉತ್ತರ ಹೇಳಿದ್ದಾರೆ, ನಿಮ್ಮ ಸಮಾಧಾನಕ್ಕೆ ಬೇರೆ ಉತ್ತರದಲ್ಲಿ ಕೊಡಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಸಚಿವರು ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಡೀ ರಾಜ್ಯವ್ಯಾಪಿ ಈ ರೀತಿಯ ದಂಧೆ ನಡೆದಿರ್ತಕ್ಕಂಥದ್ದನ್ನು ಅವರಿಗೆ ಗುರುತಿಸಿದ್ದಾರೆ. ಶಿಕ್ಷೆ ಯಾರಿಗಾಗಿದೆ ಪ್ರಶ್ನೆ ಇರೋದು. ಅದೇ ಬೇರೆ ಬೇರೆ ಕಡೆಯಲ್ಲಿ ಆಗಿರ್ತಕ್ಕಂಥದ್ದು ಹಲವು ಕಣ್ಣಿಗೆ ಕಾಣದಂತೆ ಹೋಗಿದೆ. ಯಾದಗಿರಿಯಲ್ಲಿ 2 ವರ್ಷದ ಹಿಂದೆ ಆಗಿರೋದು ಇವತ್ತಿನವರೆಗೂ ಯಾವುದೇ CIDಗೆ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರ ಹೇಳಿದ್ರು ಅದೇ ಇರಲಿ, ಏನೂ ಆಗಿಲ್ಲ. ಇದಕ್ಕೆ ಸರಿಯಾದ ಉತ್ತರ SIT ಕೊಡೋದು. ಅದಕ್ಕೆ ದಯಮಾಡಿ SIT ಕೊಡಬೇಕು ಅಂತೇಳಿ ಸಚಿವರಲ್ಲಿ ನಾನು ಮನವಿ ಮಾಡ್ತೇನೆ. ಸರಿ ಕೊಡ್ರಿ. ಕೊಡದೆ ಹೋದ್ರೆ ಇನ್ಯಾವ ಸಮಸ್ಯೆ ಕೊಡ್ತಾರೆ ಆಗಿಲ್ಲ. ದಯಮಾಡಿ ಬಹಳ ಗಂಭೀರ ಸಮಸ್ಯೆ ಇದೆ. ನಾವು ಇಷ್ಟೆಲ್ಲ ಮಾಹಿತಿ ನಿಮಗೆ ಒದಗಿಸ್ಬೇಕಾದ್ರೆ ಕೃಷಿ ಮಾಡಿದ್ದೀವಿ, ಆಗಿರೋ ಅಪರಾಧಿಗಳ ಮೇಲೆ ಕ್ರಮ ತಗೊಂಡಿದ್ದೀವಿ, ಶಿಕ್ಷೆ ಒದಗಿಸಿದ್ದೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಒಂದು ಕಡೆ ಯಾದಗಿರಿಯಲ್ಲಿ ಯಾರು ಈ ಕೆಲಸವನ್ನು ಮಾಡಿರೋರು ಗೊತ್ತಾಗಬೇಕು ರವಿಕುಮಾರ್ ಅವರಿಗೆ, ಮಾನ್ಯ ಸದಸ್ಯರಿಗೆ. ಸರಿ, ಪದೇ ಪದೇ ರಿಪಿಟೇಷನ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಡೋಂಟ್ ಕೇರ್. ಅವರು ಯಾವುದೇ ಭಯ ಇಲ್ಲದಂಗಿದ್ದಾರೆ. ಜೆನ್ನಿಂಗ್ ಮಿಲ್ನಲ್ಲಿ ಪರಿಶೀಲನೆ ಮಾಡುವ ವೇಳೆಯಲ್ಲಿ ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಏನ್ ಮಾಡ್ತೀರಿ ಹೇಳ್ಬಿಡಿ, ಓದಬೇಡ್ರಿ. ನೀವೇನ್ ಮಾಡ್ತೀರಿ ಹೇಳ್ಬಿಡಿ, ಅವ್ರು ಕೇಳಿದ್ರು ಕ್ರಮ ತಗೊಂಡಿದ್ವಿ. CID ರೀ ಇವ್ರೆ ಅವ್ರು ಹೇಳ್ತಾರೆ ಬಿಡಿ. ಇನ್ನೆಷ್ಟೈತಿ FIR ಮಾನ್ಯ ಸಭಾಪತಿ
ಯಾದಗಿರಿ ಪ್ರಕರಣದಲ್ಲಿ ನೀವು ಬಿಜೆಪಿ ಕೊಡಿ, ಅವರೇ ಮಾಡಿರೋದು A1, A2, A3 ಅದೇ ಅವರ ಪದಾಧಿಕಾರಿಗಳು ಅದು ಮಾಹಿತಿ ಹೇಳೋರಿಗೆ ಪದಾಧಿಕಾರಿಗಳು ಸಿದ್ದಾಪುರಿನ ಬೀರ್ಬಾ ಬಗ್ಗೆ ಸರ್, ತಮ್ಮ ಪದಾಧಿಕಾರಿ ಮಾಡಿರೋದು ಬಿಜೆಪಿ ಪದಾಧಿಕಾರಿ ಯಾದಗಿರಿ ಪ್ರಕರಣ ಮಾಡಿರೋದು A1, A2, A3 ಬಿಜೆಪಿ ಮೆಂಬರ್ ಅವರು ಚಿತ್ತಾಪುರ ಕೊಡಿ ನೋಡಿ ಕ್ವಶನ್ ಆನ್ಸರ್ ಇದಲ್ಲ ಕ್ವಶನ್ ಕೇಳಿದ್ರೆ ಕೊಟ್ಟು ಎಲ್ಲರೂ ಎದ್ದು ನಿಂತಾರೆ ಇದೇನು ನಡೆಸಂತೀರ ಬೇಡ ಅಂತೀರ ಇಲ್ಲ ಕೊಡ್ರಿ ನೀವು ಮಾತಾಡಿ ಕೊಡ್ರಿ ಅವ್ರು ಹಿಂಗ ಉತ್ತರ ಹೇಳತ್ತೆ ನನಗೆ ಹೇಳಕ್ಕಾಗೋದಿಲ್ಲ ಅವ್ರು ಹೇಳಿದಾರೆ ನೀವು ಸಮಾಧಾನ ಅದಕ್ಕೆ ಬೇರೆ ಉತ್ತರ ಕೊಡಿ ನಾನು ತೊಗೊಳ್ತೀನಿ ಸಭಾಪತಿಗಳೇ ನಮಸ್ತೆ ನಮಗೆ ಒಪ್ಪಿಗೆ ಇದೆ. ಸಭಾಪತಿಗಳೇ ಅದಲ್ಲ ಅವ್ರ ಪಕ್ಷದ ಹೆಸರು ತಂದಿದ್ದಾರೆ. ಸಚಿವರು ಅಸಕ್ತರ. ಆ ಪಕ್ಷದ ಹೆಸರು ತಂದಿದ್ದಾರೆ ಅವ್ರು ಉತ್ತರ ತೆಗಿಬೇಕಲ್ಲ. ಕೊಟ್ಟಾರಲ್ಲಿ ಎರಡು ಸುಮಾರು ಪಕ್ಷದ ಹೆಸರು ತಂದಿದ್ದಾರೆ, ನೋಡಿ. ಮಾನ್ಯ ಸಚಿವರು ಉತ್ತರ ಕೊಡಬೇಕು. ಮತ್ತೆ ಅವ್ರು ಹಿಂದೆ ಕೇಂದ್ರ ಇದ್ದಾಗ ಸಚಿವರಾಗಿದ್ದವರು ಅವರಿಗೆ ಅವ್ರ ಸಾಮರ್ಥ್ಯ ಇದೆ, ಒಂದ್ ನಿಮಿಷ. ಅವರಿಗೆ ಅಪ್ಪಣೆ ಕೇಳಿ. ಮಾಡಬೇಡಿ. ಬಿಜೆಪಿ ಕೇಳಿ. ಏನ್ ಬಿಜೆಪಿ ಮಾಡಿದೆ ಇಲ್ಲಿ? ನಾನು ಇಡೀ ರಾಜ್ಯವ್ಯಾಪಿ ಹಗರಣಕ್ಕೆ ಬಿಜೆಪಿ ನೀವು ಕೊಡ್ರಿ ನೀವು ಯಾಕೆ ಹೇಳ್ತೀರಿ A1, A2, A3 ಯಾರು ಸರಿ, ಸಭಾನಾಯಕರೇ ಕಂಟ್ರೋಲ್ ದಿ ಕೊಲೆ ಆಗಿದೆ. ಅದಕ್ಕೆ ಪರಿಹಾರ ಇಲ್ಲ. ಇಂಥ ಪರಿಸ್ಥಿತಿ ಇದ್ದಾಗ ಏನ್ ಅಲ್ಲಿ ಮಾಡ್ಬೇಕು? ನಿಮ್ಗೆ ಏನು ತಿಳಿದಿಲ್ಲ ಕ್ವಶನ್ ಆನ್ಸರ್ ಹೇಳಿದೀನಿ ನಿಮ್ಮ ಉತ್ತರ ಕೊಟ್ಟಾರ ನಿಮ್ಮ ಸಮಾಧಾನಕ್ಕೆ ಬೇರೆ ಉತ್ತರ ಕೊಡಿ. ಅಲೋ ಮಾಡಿದ್ರು ಕೊಡಿ ತಾವು ಹೇಳಿ ಎಷ್ಟೊತ್ತಿಗೆ ಕೊಡ್ಲಿ? ನೋಡಿ ಇವ್ರೆ ನಾನು ಹೇಳ್ತೀನಿ ಬೇಡ ಕುತ್ಕೊಳ್ಳಿ ರವಿ ಅರ್ಧ ಗಂಟೆ ಕೊಡಿ ಚರ್ಚೆಗೆ ಅವಕಾಶ ರವಿ ಕೊಡಿ. ಅದನ್ನ- ರವಿ ನಾನು ಹೇಳ್ತೀನಿ ನಿಮ್ಗೆ ಸಮಾಧಾನಕ್ಕೆ ಬೇರೆ ಉತ್ತರ ಕೊಡಿ ನಾನು ಪ್ರಶ್ನೆ ಮಾಡ್ತೀನಿ ಎಸ್ ವಿ ಸಂಕನೂರಿ ಶಿಶಿಲ ಸಭಾ ತೆಗಿಸಿ ಸಭಾಪತಿಗಳೇ. ಬಿಜೆಪಿ ಅಂತ ಹೇಳಿ ಅವ್ರು ಹೇಳಿದ್ದಾರೆ, ಸಭಾ ತೆಗಿಸಿ. ಈಗ ಬಿಜೆಪಿ ಪದಾಧಿಕಾರಿ ಅದನ್ನ ಹೇಳಿದ್ದಾರೆ. ಈಗ ನೀವು ಪಾರ್ಟಿ ಹೆಸರು ತಂದಿಲ್ಲ. ಪಾರ್ಟಿ ಹೆಸರು ತಂದಿಲ್ಲ. ನೀವು ಪಾರ್ಟಿ ಹೆಸರು ಹಾಕ್ತೀರಿ. ಪಾರ್ಟಿ ಹೆಸರು ಹಾಕ್ತೀರಿ. ಈಗ ದೇಶವ್ಯಾಪಿ ಆಂದೋಲನ ನಡೆದಿದೆ. ಯಾದಗಿರಿ ಕಾಂಗ್ರೆಸ್ ಬಿಜೆಪಿ ನಮ್ಮ ಶಿಷ್ಯರಿಗೆ ಅವ್ರ ಸರ್ಕಾರ ಹಾಕಿದೆ ಸರ್. ಖರ್ಗೆ ಮರಳು ದಂಧೆ ಇದೆ. ಹೇಳಿ ಕಲಬುರಗಿ ಮಾಡುದಂದ್ರೆ ಕಡೆ ಯಾರಿದ್ದಾರೆ ಗೊತ್ತು ಹೇಳಿ 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 ಸರ್. ನಮೋಸಿ. ಎಷ್ಟು ಕೇಸ್ ಅಭ್ಯರ್ಥಿ ಮೇಲೆ ಹಾಕಿದ್ರಿ ಅಕ್ಕಿ ಪ್ರಕರಣದಲ್ಲಿ ಹೇಳಿ ಹೇಳಿ ಈಗ ರಾಜ್ಯವ್ಯಾಪಿ ಹೇಳಿ ಅವ್ರು ನಿಮ್ಮ ಸರ್ಕಾರ ಕಾರಣ ಅಂತ ಹೇಳೋಣ? ಇವರಿದ್ದಾರೆ ಸಾಬಣ್ಣ ತರವಾಗಿ ನೀವು ನಿಮ್ಮ ಸರ್ಕಾರನೇ ಕಾರಣ ಅಂತ ಹೇಳಿ. ಹೇಳೋಣ? ಗುರಿ ಮಾಡಬಾರ್ದು. ಅರೆ ವಿರೋಧ ಪಕ್ಷವಾಗಿ ಇಲ್ಲ ನಾವು ಕೆಲಸ ಮಾಡ್ತಾ ನೋಡಿ, ನೀವು ಯಾಕೆ ಹೇಳ್ತೀರಿ ಏನ್ರಿ ಇದು ಕೊಡಿ ನೋಡಿ ನಾನು ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ 75 ನಿಮಿಷ ಸಮಯ ಕೊಡೋದಿಲ್ಲ 20 ನಿಮಿಷ ಆಯ್ತು ಇದಾರು ಎಲ್ಲಿ ಬರ್ದಾಗ ನಾನು ಸ್ಟಾಪ್ ಮಾಡ್ತೀನಿ ದಯಮಾಡಿ ತಿಳ್ಕೊಡಿ ಎಲ್ಲರ ರೀತಿಯ ಧರ್ಮಶಾಲೆ ಏನಂತೀನ ನಮೋಸಿ ಕಂಕಣೂರು ಮಾನ್ಯ ಅಧ್ಯಕ್ಷರೇ, ಆಯ್ತು ಬರೆದು ಕೊಡ್ರಿ ಶಾಲಾ ಶಿಕ್ಷಣ ಮತ್ತು ಕೊಡಿ, ಸಾಕ್ಷರತಾ ನಾನು ಸಚಿವರನ್ನ ನೋಡ್ತೀನಿ. ಪ್ರಶ್ನೆ ಸಂಖ್ಯೆ ಕೊಡಿ ಕೊಡಿ ನಾನು ಕೊಡಿ ನಾನು ನೋಡ್ತೀನಿ ಕಾಂಗ್ರೆಸ್ ರಾಜ್ಯವ್ಯಾಪಿ ಹಗರಣ ಕೊಡ್ರಿ ನಾನು ನೋಡ್ತೀನಿ ಕೊಡಿ ನಾನು ನೋಡ್ತೀನಿ ನ್ಯಾಷನಲ್ ಹೆರಾಲ್ಡ್ ಕೇಸು ಕಾಂಗ್ರೆಸ್ ರವಿ. ಕಾರಣ ಅಂತ ಹೇಳಿ ಹಾಗಾದ್ರೆ ನೀವೇ ಕಳ್ರು ಅಂತ ಹೇಳೋಣ? ರವಿ ಸಭಾಪತಿಗಳೇ ಒಂದು ನಿಮಿಷ ನಾನು ಉತ್ತರ ಹೇಳ್ತೀನಿ. ಬೇಡ್ರಿ ಇದು ಬೇಡ್ರಿ ಬೇಡ್ರಿ ಅಲ್ಲಲ್ಲ, ಒಂದು ನಿಮಿಷ ಹೇಳ್ಬೇಕು. ಬೇಡ ಮುಂದೆ ಕೇಳೇನ್ರಿ ರಾಜಕೀಯವಾಗಿ ಬೇರೆಯವ್ರು ಕರ್ದೀನಿ ರಾಜಕೀಯವಾಗಿ ಬೇರೆಯವ್ರು ಕರ್ದೀನಿ ಫುಡ್ ಡಿಪಾರ್ಟ್ಮೆಂಟ್ ಬೇರೆಯವ್ರು ಕರ್ದೀನಿ ಬೇರೆಯವ್ರು ಕರ್ದೀನಿ ಈಗ ಈ ಸರ್ಕಾರ ಬಂದಿದ್ದಲ್ಲ, ಹಿಂದಿನ ಸರ್ಕಾರ ಬೇರೆಯವ್ರು ಕರ್ದೀನಿ ಅದೆಲ್ಲ ರೆಕಾರ್ಡ್ ಹೋಗ್ಬಾರ್ದು ಹೊಸದಲ್ಲ. ನಮಸ್ತೆ ಮಾನ್ಯ ಅಧ್ಯಕ್ಷರೇ